अहं निर्विकल्पो निराकाररूपो विभुत्वा च सर्वत्र सर्वेन्द्रियाणां न चासङ्गतो नैव मुक्तिर्न मे यश्चिदानन्दरूप शिवोऽहं शिवोऽहम्। ಸೌಂದರ್ಯ ಹಾಗೂ ರೂಪದ ಉಪಾಸಕರೇ, ರಸಿಕರೇ, ನಿಮಗೆ ಸ್ವಾಗತ. ಕುರೂಪ ಕನ್ನಡಿ ಇಟ್ಟುಕೊಂಡಿದ್ದನ್ನು ನೋಡಿದ್ದೀರಾ? ಮುಖದ ಮೇಲೆ ಸುಕ್ಕು ನೋಡಿದಾಗ ಮನಸ್ಸು ಏಕೆ ವಿಚಲಿತವಾಗುತ್ತದೆ? ಕುರೂಪನನ್ನು ಕಂಡಾಗ ಮನಸ್ಸಿನಲ್ಲಿ ಯಾವ ವಿಚಾರ ಬರುತ್ತೆ? ಏನು ಕಾಣಿಸುತ್ತಿದೆಯೋ ಅದು ಸುಂದರವಾಗಿದೆಯೇ, ಅಸುಂದರವಾಗಿದೆಯೇ, ರೂಪಹೀನ, ಆಕಾರಹೀನವೇ? ಸೂತ್ರಧಾರ, ಪಾತ್ರಗಳ ಪ್ರವೇಶವಾಗಿದೆ. ನಾಟಕನ ಆರಂಭ ಮಾಡು. ಯಾರವನೋ ಅವನನ್ನು ನೋಡಲಾಗುತ್ತಿಲ್ಲ. ಅವನಾರು ಕತ್ತಲಲ್ಲಿ ಪ್ರವೇಶ ಮಾಡುತ್ತಿರುವವನು? ಏನಾಯ್ತು ಅಷ್ಟಾವಕ್ರ? ನನ್ನ ಪಿತ ಯಾರಮ್ಮ? ಇದೇ ಪ್ರಶ್ನೆನ ಯಾಕೆ ಮತ್ತೆ ಮತ್ತೆ ನನ್ನನ್ನ ಕೇಳ್ತಿರ್ತೀಯ? ನನ್ನ ಪಿತ ಎಲ್ಲಿದ್ದಾರಮ್ಮ? ಋಷಿ ಉದ್ದಾಲಕರೇ ನಿನ್ನ ಪಿತ. ಅಮ್ಮ, ಋಷಿ ಉದ್ದಾಲಕ ನನ್ನ ಪಿತ ಸಮಾನರು, ನನ್ನ ಪಿತರಲ್ಲ. ವರ್ಷಗಳಿಂದ ಇದೇ ಪ್ರಶ್ನೆ ಅಷ್ಟಾವಕ್ರನನ್ನು ಕಾಡುತ್ತಾ ಇದೆ. ಕಾರಣವಿದೆ. ಉದ್ದಾಲಕನನ್ನು ತನ್ನ ಪಿತನೆಂದು ತಿಳಿದಿರುವ ಸುಜಾತೆಯ ಪುತ್ರನು ಒಂದು ದಿನ ಋಷಿ ಉದ್ದಾಲಕನ ತೊಡೆಯ ಮೇಲೆ ಕುಳಿತು ಆಟವಾಡುತ್ತಿದ್ದ. ಅಚಾನಕ್ಕಾಗಿ ಋಷಿ ಉದ್ದಾಲಕನ ಮಗ ಶ್ವೇತಕೇತು ಅಲ್ಲಿಗೆ ಬಂದ. ಹಾಗೂ ಮಗು ಅಷ್ಟಾವಕ್ರನು ತನ್ನ ಪಿತನ ತೊಡೆಯ ಮೇಲೆ ಕುಳಿತಿರುವುದನ್ನು ಕಂಡು ಅವನ ಕೈ ಹಿಡಿದುಕೊಂಡು ಅವನನ್ನು ಉದ್ದಾಲಕನ ತೊಡೆಯಿಂದ ಮೇಲೆತ್ತಿ ಹೇಳಿದ, ನನ್ನ ಪಿತನ ತೊಡೆಯ ಮೇಲೆ ನಾನು ಕುಳಿತುಕೊಳ್ಳುತ್ತೇನೆ, ಹೋಗು. ನೀನು ನಿನ್ನ ಪಿತನ ತೊಡೆಯ ಮೇಲೆ ಕುಳಿತುಕೋ. ಹೋಗು, ನಿನ್ನ ಪಿತನ ತೊಡೆಯ ಮೇಲೆ ಕುಳಿತುಕೋ. ಹಾಗಾದರೆ ನನ್ನ ಪಿತ ಬೇರೆಯವರೇ? ಅಷ್ಟಾವಕ್ರನ ಮನಸ್ಸನ್ನು ವ್ಯಥೆಗೊಳಿಸುವ ಈ ಪ್ರಶ್ನೆ ಅಲ್ಲಿ ಹುಟ್ಟಿತು. ಆಗಲೇ ಅಳುತ್ತಾ ಅಷ್ಟಾವಕ್ರ ತನ್ನ ಅಮ್ಮನ ಬಳಿ ಬಂದು ಪ್ರಶ್ನೆ ಕೇಳಿದ, ಅಮ್ಮ, ನನ್ನ ಪಿತ ಯಾರು? ಅಮ್ಮ ಸುಮ್ಮನಾದಳು. ಅಂದಿನಿಂದ ಇಂದಿನವರೆಗೆ ಅಮ್ಮ ಸುಮ್ಮನಿದ್ದಾಳೆ. ಅಮ್ಮ, ನೀನಿನ್ನು ನನ್ನ ಚಿಕ್ಕವನು ಅನ್ಕೊಂಡಿದ್ಯಾ? ನನಗೇನು ತಾತ ಮತ್ತು ಪಿತನ ಭೇದ ಗೊತ್ತಾಗೋದಿಲ್ವೇ? ನಾನು ಯಾವಾಗ ನಿನ್ನಲ್ಲಿ ಈ ಪ್ರಶ್ನೆ ಕೇಳ್ತೇನೋ ಆಗೆಲ್ಲ ನೀನ್ ನನ್ನನ್ನ ತಡಿತೀಯ. ದಿವಸಗಳು, ಮಾಸಗಳು, ವರ್ಷಗಳು, ವರ್ಷದಿಂದ ನಾನು ಈ ಉತ್ತರಕ್ಕೋಸ್ಕರ ಕಾಯ್ತಾ ಇದ್ದೇನಮ್ಮ. ಯಾರಮ್ಮ ನನ್ನ ಪಿತ? ಈ ಪ್ರಶ್ನೆನ ನಿನ್ ತಾತನ ಹತ್ರನೂ ಕೇಳ್ಬೋದಾಗಿತ್ತು. ಅಮ್ಮ, ಈಗಿರೋದು ನಾನು ನೀನು ಇಬ್ರೇನೆ. ನಿನ್ನಲ್ದೆ ನನ್ನ ಪಿತನ ಬಗ್ಗೆ ನಾನು ನಿನ್ ಯಾರನ್ನ ಕೇಳಿ? ಅಮ್ಮ, ನಾನು ನನ್ನ ಶರೀರದ ಜೊತೆಗೆ ಮನಸ್ಸನ್ನು ಕಲ್ಲು ಮಾಡ್ಕೊಂಡಿದ್ದೀನಿ. ಸತ್ಯ ಹೇಳ್ಬಿಡಮ್ಮ. ನಾನು ಯಾವುದೇ ಆಘಾತನ ತಡ್ಕೊಳ್ಳೋದಕ್ಕೆ ತಯಾರಾಗಿದ್ದೀನಿ. ಅಷ್ಟಾವಕ್ರ, ಅಮ್ಮ, ನಾನ್ ನಿರ್ಧಾರ ಮಾಡಿದ್ದಾಯ್ತು. ನನಗಿವತ್ತು ಉತ್ತರ ಸಿಗದೆ ಇದ್ರೆ ನಾನು ಇಡೀ ಊರನ್ನ ಕೇಳ್ಬಿಡ್ತೀನಿ. ನಿನ್ನ ಪಿತ ಆಚಾರ್ಯ ಕಾಹೋಡ. ನಾನು ಕೇಳಿಸ್ಕೊತಾ ಇದ್ದೀನಮ್ಮ. ನಿರ್ಧನರಾಗಿದ್ರು ನಿನ್ನ ಪಿತ. ಹೀಗಾಗಿ ನೀನ್ ಹುಟ್ಟೋಕ್ಕೂ ಮೊದಲು ಒಂದು ದಿನ ಧನದ ಆಸೆಯಿಂದ ಅವರು ಜನಕನ ದರ್ಬಾರಿಗೆ ಹೋದ್ರು. ಅಲ್ಲಿ ಬಂದಿ ಅಂತ ಒಬ್ಬ ಪಂಡಿತ ಇದ್ದ. ನಿನ್ನ ಪಿತ ಆ ಪಂಡಿತನಿಗೆ ಶಾಸ್ತ್ರಾರ್ಥಕ್ಕಾಗಿ ಆಹ್ವಾನ ಕೊಟ್ರು. ಅಂದ್ಕೊಂಡಿದ್ರು ಅವನನ್ನ ಸೋಲ್ಸಿ ಜನಕನಿಂದ ಸ್ವಲ್ಪ ಧನ ಪಡಿಬಹುದು ಅಂತ. ಆದ್ರೆ ಜ್ಞಾನದ ಅಭಿಮಾನದಲ್ಲಿ ಆ ಅಭಿಮಾನಿ ನಿನ್ನ ಪಿತನ ಮುಂದೆ ಒಂದು ಷರತ್ತನ್ನ ಇಟ್ಟ. ಈ ಶಾಸ್ತ್ರಾರ್ಥದಲ್ಲಿ ಯಾರು ಸೋಲ್ತಾರೋ ನೀರಲ್ಲಿ ಮುಳುಗ್ ಸಾಯ್ಬೇಕು ಅಂತ. ಹಸಿವು, ದಾರಿದ್ರತೆ ಏನೆಲ್ಲ ಮಾಡ್ಸತ್ತೆ. ನಿನ್ನ ಪಿತ ಆ ಷರತ್ತನ್ನ ಒಪ್ಕೊಂಡ್ರು. ಆದ್ರೆ ಅವರು ಸೋತ್ ಹೋದ್ರು. ಷರತ್ತಿನ ಅನುಸಾರ ಅವರು ಜಲಸಮಾಧಿ ತಗೊಂಡ್ರು. ಆ ಸಮಯದಲ್ಲಿ ನಿನ್ನ ಹೊಟ್ಟೆಲಿದ್ದೆ. ನಿನ್ನನ್ನು ಸಾಕಕ್ಕೆ ನನ್ನ ಹತ್ರ ಯಾವುದೇ ಆಧಾರ ಇರಲಿಲ್ಲ. ಅದಕ್ಕೆ ನನ್ನ ತಂದೆ ಉದ್ದಾಲಕನ ಮನೆಗೆ ವಾಪಸ್ ಬಂದೆ. ಆವತ್ತಿಂದ ಇವತ್ತಿನ ತನಕ ಇಲ್ಲೇ ಇದ್ದೀನಿ. ಈ ಬಂದಿ ಇನ್ನು ಜನಕನ ದರ್ಬಾರಲ್ಲೇ ಇದ್ದಾನೆ.
ಹಾ, ಆದ್ರೆ ಅವನ್ ಬಗ್ಗೆ ತಿಳ್ಕೊಳ್ಳುವಂತ ಅಗತ್ಯ ಏನಿದೆ ನಿನ್ಗೆ? ಅವಶ್ಯಕತೆ ಇದೆ ಅಮ್ಮ. ಎಲ್ಲಿ ತನಕ ನಾನು ಬಂದಿ ತೋಡಿದ ಹಳ್ಳದಲ್ಲಿ ಅವನ್ನೇ ಬೀಳಿಸೋದಿಲ್ವೋ ನನ್ನ ಮನಸ್ಸು ಶಾಂತವಾಗಲ್ಲ. ಅಷ್ಟಾವಕ್ರ, ಶಾಂತನಾಗು ಪುತ್ರ. ನಿನ್ನ ಶಿಕ್ಷಣ ಕೂಡ ಇನ್ನೂ ಪೂರ್ತಿಯಾಗಿಲ್ಲ. ನಿನ್ನ ವಯಸ್ಸು ಮತ್ತು ಶರೀರ ನೋಡು. ನಿನ್ನ ಯಾರು ಜನಕನ ದರ್ಬಾರ್ನಲ್ಲಿ ಹೋಗೋಕ್ಕೂ ಬಿಡೋದಿಲ್ಲ. ಬಂದಿಗೆ ಆಹ್ವಾನ ಕೊಡೋದು ಅಂದ್ರೆ ಅದು ತುಂಬಾ ದೂರದ ಮಾತು. ಆಚಾರ್ಯ, ನೀವು ನನ್ನ ತಾತ ಆಚಾರ್ಯ ಆಗಿರೋದ್ರಿಂದ ನನ್ನ ಪಿತಾ ಸಹ ಆಗಿದ್ದೀರಿ. ವರ್ಷಗಳ ಕಳೆಯುವಿಕೆಯಿಂದ ವಯಸ್ಸಾಗುತ್ತದೆಯೇ? ವಯಸ್ಸು ಹೆಚ್ಚಿದಂತೆ ಜ್ಞಾನ ಹೆಚ್ಚಾಗುತ್ತದೆಯೇ? ಆಚಾರ್ಯ, ಒಂದು ವೇಳೆ ನಾನು ಬಂದಿಯಿಂದ ಪರಾಜಿತನಾದರೆ ಪಿತನ ಋಣವನ್ನು ತೀರಿಸುತ್ತೇನೆ. ಒಂದು ವೇಳೆ ವಿಜಯಿಯಾದರೆ ಪಿತನ ಕೀರ್ತಿಯನ್ನು ಹೆಚ್ಚಿಸುತ್ತೇನೆ. ಈ ಪುರುಷಾರ್ಥವನ್ನು ಮಾಡಲು ನನಗೆ ಬಿಡಿ ಆಚಾರ್ಯ. ನನಗೆ ನೀವು ನೀಡಿರುವ ಶಿಕ್ಷಣದ ಮೇಲೆ ವಿಶ್ವಾಸವಿದೆ. ನನಗೆ ಆಜ್ಞೆ ನೀಡಿ ಆಚಾರ್ಯ. ಹೋಗು, ಜಯವಾಗಲಿ. ಹಾಗೆ ಜೊತೆಲಿ ನಿನ್ನ ಮಾವನಾದ ಶ್ವೇತಕೇತುವನ್ನು ಕರ್ಕೊಂಡು ಹೋಗು. ಮತ್ತೆ ರಸಿಕರೇ, ಈ ಪ್ರಕಾರವಾಗಿ ತನ್ನ ತಾತ ಹಾಗೂ ಆಚಾರ್ಯ ಉದ್ದಾಲಕನ ಆಶೀರ್ವಾದದಿಂದ ಅಷ್ಟಾವಕ್ರ ಹಾಗೂ ಶ್ವೇತಕೇತು ಜನಕನ ನಗರವನ್ನು ತಲುಪಿದರು. ನಗರದ 4 ದಿಕ್ಕುಗಳಲ್ಲಿ ಬ್ರಾಹ್ಮಣರು, ಯಾಚಕರು, ಯಾತ್ರಿಗಳು ಹಾಗೂ ನಟರ ಜಂಗುಳಿ ತುಂಬಿತ್ತು. ನಗರದಲ್ಲಿ ವೇದ ಮಂತ್ರಗಳ ಘೋಷ ಚಿಮ್ಮುತ್ತಿತ್ತು. ಮಹಾರಾಜ ಜನಕ ವಾಜಪೇಯ ಯಜ್ಞದ ಆಯೋಜನೆಯನ್ನು ಮಾಡಿದ್ದ. ಬಂದಿಯನ್ನು ಹುಡುಕುತ್ತಾ ಗುಂಪಿನಿಂದ ಹೊರಬಂದು ಇಬ್ಬರೂ ಯಜ್ಞಭೂಮಿಯ ದ್ವಾರದ ಬಳಿ ಬಂದರು. ದ್ವಾರದಲ್ಲಿ ದ್ವಾರಪಾಲಕ ಇವರನ್ನು ತಡೆದ. ಹೇ ಬ್ರಾಹ್ಮಣ ಪುತ್ರರೇ, ಯಾವುದೇ ಅನುಮತಿ ಇಲ್ಲದೆ ಒಳಗೆ ಹೇಗೆ ಹೋಗುತ್ತಿದ್ದೀರಿ? ದ್ವಾರಪಾಲಕ, ನಾವು ಆಚಾರ್ಯ ಬಂದಿಯನ್ನು ಹುಡುಕುತ್ತಿದ್ದೇವೆ. ಶಾಸ್ತ್ರಾರ್ಥಕ್ಕೆ ಆಹ್ವಾನ ನೀಡಲು ಬಂದಿರುವೆ. ಬ್ರಾಹ್ಮಣ ಪುತ್ರರೇ, ನೀವಿನ್ನೂ ಬಾಲಕರು. ಆಚಾರ್ಯ ಬಂದಿಗೆ ಆಹ್ವಾನ ನೀಡೋದಕ್ಕೂ ಮೊದಲು ಯಾವುದಾದ್ರೂ ಆಚಾರ್ಯರ ಆಶ್ರಮದಲ್ಲಿ ಶಿಕ್ಷಣ ಪಡೆಯಿರಿ. ದ್ವಾರಪಾಲಕ, ಬೆಂಕಿಯ ಒಂದೇ ಒಂದು ಸಣ್ಣ ಕಿಡಿ ಪೂರ್ತಿ ಕಾಡನ್ನು ಸುಟ್ಟು ಹಾಕಬಲ್ಲದು. ಕೂದಲು ಹಣ್ಣಾಗೋದ್ರಿಂದ ಯಾರು ಜ್ಞಾನಿಗಳಾಗೋದಿಲ್ಲ. ಧನ, ಆಯಸ್ಸು ಮತ್ತೆ ಕುಲದಿಂದ ಯಾರು ದೊಡ್ಡವರಾಗೋಲ್ಲ. ಜ್ಞಾನದ ಸಾಧನೆ ಮಾಡುವವನೇ ವೃದ್ಧ ಹಾಗೂ ಮಹಾನ್ ಆಗ್ತಾನೆ. ನಾವು ಜ್ಞಾನ ವೃದ್ಧರು. ಹೀಗಾಗಿ ನಮ್ಮನ್ನು ಒಳಗೆ ಹೋಗಲು ಬಿಡು, ಅಥವಾ ಮಹಾರಾಜ ಜನಕ ಹಾಗೂ ಆಚಾರ್ಯ ಬಂದಿಯವರಿಗೆ ನಮ್ಮ ಆಗಮನದ ಸೂಚನೆ ನೀಡು. ದ್ವಾರಪಾಲಕ, ಅವರನ್ನ ಒಳಗಡೆ ಬಿಡು. ಅಶ್ವಸೇನ, ಅವ್ರು ಒಳಗೆ ಬರಲಿ. ಬ್ರಾಹ್ಮಣ ದೇವತಾ, ನೀವು ಸಭೆಯನ್ನು ನೋಡಿ ಏಕೆ ಹೀಗೆ ನಗುತ್ತಿರುವಿರಿ? ಮಹಾರಾಜ, ನಾನು ಹೀಗೆ ಯೋಚಿಸಿ ಇಲ್ಲಿಗೆ ಬಂದಿದ್ದೆ. ಇಲ್ಲಿ ಜನಕನ ಸಭೆಗೆ ಬಂದು ಈ ವಿದ್ವಾಂಸರ ನಡುವೆ ನಾನು ಆಚಾರ್ಯ ಬಂದಿಗೆ ಶಾಸ್ತ್ರಾರ್ಥಕ್ಕಾಗಿ ಆಹ್ವಾನ ನೀಡೋಣ ಅಂತಿದ್ದೆ. ಆದ್ರೆ ಇಲ್ಲಿಗೆ ಬಂದ ಮೇಲೆ ನನಗನ್ನಿಸ್ತು ಇದೊಂದು ಮೂರ್ಖರ ಸಭೆ. ಮಹಾರಾಜ, ನಾನು ನಕ್ಕಿದ್ದಕ್ಕೆ ಕಾರಣನ ಹೇಳ್ಬಿಟ್ಟೆ. ಈಗ ನೀವು ನಿಮ್ಮ ಮೂರ್ಖ ವಿದ್ವಾಂಸರನ್ನ ಕೇಳಿ ಅವ್ರು ಯಾಕೆ ನಕ್ರು ಅಂತ. ನನ್ ನೋಡು, ಇಲ್ಲ ಕುಂಬಾರನ್ ನೋಡು. ನನ್ನ ಯಾರ್ ಮಾಡ್ದ ಅವನು ಕೇಳಿ, ಯಾರನ್ನ ನೋಡಿ ಅವ್ರ ನಕ್ರು. ಬ್ರಾಹ್ಮಣ ಕುಮಾರ, ನನ್ನ ಹಾಗೂ ನನ್ನ ದರ್ಬಾರಿನವರ ಈ ಅಜ್ಞಾನಕ್ಕಾಗಿ ಕ್ಷಮಿಸಿ. ನನ್ನ ನಿವೇದನೆ ಇಷ್ಟೇ. ನೀವು ಆಚಾರ್ಯ ಬಂದಿಯೊಡನೆ ಶಾಸ್ತ್ರಾರ್ಥಕ್ಕೆ ಇನ್ನೂ ವಯಸ್ಸನ್ನು ತಲುಪಿಲ್ಲ. ಆಚಾರ್ಯ ಬಂದಿಯೊಡನೆ ಶಾಸ್ತ್ರಾರ್ಥ ಮಾಡೋದು ಕಠಿಣ. ಅವರಿಂದ ಶಾಸ್ತ್ರಾರ್ಥದಲ್ಲಿ ಸೋತವರು ಜಲಸಮಾಧಿ ಹೊಂದಬೇಕಾಗುತ್ತದೆ. ಹಾಗಾಗಿ ನೀವು ಇನ್ನಷ್ಟು ವಿದ್ಯೆಯನ್ನು ಅಧ್ಯಯನ ಮಾಡಿರಿ. ರಾಜನ್, ಆಚಾರ್ಯ ಬಂದಿಯೊಡನೆ ಶಾಸ್ತ್ರಾರ್ಥಕ್ಕಾಗಿ ನನಗೆ ಗುರುಗಳ ಕೃಪೆಯ ಪರ್ಯಾಪ್ತವಾಗಿದೆ. ಯಾರು ಅಮರನೋ ಅವನಿಗೆ ಮೃತ್ಯುವಿನ ಭಯವೆಲ್ಲಿಯದು. ಯಾವುದಾದರೂ ಮಹಾನ್ ಉದ್ದೇಶಕ್ಕೆ ಪ್ರಾಣ ನೀಡುವುದು
ಮೃತ್ಯುವಾಗುವುದಿಲ್ಲ. ತಾವು ಆಚಾರ್ಯ ಬಂದಿಯ ಮುಂದೆ ನನ್ನನ್ನು ಪ್ರಸ್ತುತಪಡಿಸಿ. ನಾನೇ ಆಚಾರ್ಯ ಬಂದಿ. ನಿನ್ನೊಡನೆ ಶಾಸ್ತ್ರಾರ್ಥ ಮಾಡಲು ತಯಾರಿರುವೆನು. ನನ್ನ ಷರತ್ತನ್ನು ಸ್ವೀಕರಿಸುವೆಯಾ? ಒಂದೇ ಮಾತನ್ನ ಮತ್ತೆ ಮತ್ತೆ ಹೇಳಿ ನಮ್ಮನ್ನ ಭಯಭೀತರಾಗಿಸೋದಕ್ಕೆ ಯಾಕೆ ವ್ಯರ್ಥ ಪ್ರಯತ್ನ ಮಾಡ್ತಿದ್ದೀರಾ? ಬೇಕಾದರೆ ನೀವಿಬ್ಬರೂ ಒಟ್ಟಿಗೆ ನನ್ನೊಡನೆ ಶಾಸ್ತ್ರಾರ್ಥ ಮಾಡಬಹುದು. ನಾನು ಒಬ್ಬನೇ, ಹಾಗೂ ಒಬ್ಬನಾಗೆ ನಿಮ್ಮೊಡನೆ ಶಾಸ್ತ್ರಾರ್ಥ ಮಾಡುವೆ. ಪ್ರಪಂಚ ಅಂದರೇನು? ಏನೆಲ್ಲ ಕಾಣಿಸ್ತಿದೆಯೋ ಅದೆಲ್ಲವೂ ಕೂಡ ಪ್ರಪಂಚವಾಗಿದೆ. ಕಾಣಿಸ್ತಿರೋದರ ತಾತ್ಪರ್ಯವೇನು? ಯಾವುದು ದೃಷ್ಟಿಗೋಚರವೋ, ಮನಸ್ಸು ಹಾಗೂ ಇಂದ್ರಿಯಗಳ ವಿಷಯವೋ, ಯಾವುದನ್ನು ನಾನು ಸ್ವಯಂ ತಿಳಿಯುತ್ತೇನೋ ಅದೇ ದೃಶ್ಯವಾಗಿದೆ. ಆ ದ್ರಷ್ಟಾನನ್ನು ಯಾರು ತಿಳಿಯುತ್ತಾರೆ? ಸ್ವಯಂವನ್ನು ಯಾರು ನೋಡುತ್ತಾರೆ? ತನ್ನನ್ನು ಅಂದರೆ ಆತ್ಮನನ್ನು ನೋಡಲು ಬೇರೆಯದರ ಸಹಾಯ ಬೇಕಾಗೋದಿಲ್ಲ. ಹೇಗೆ ಸೂರ್ಯನ ಪ್ರಕಾಶಕ್ಕೆ ದೀಪದ ಅವಶ್ಯಕತೆ ಇಲ್ಲವೋ ಹಾಗೆ ಅದು ಸ್ವಯಂ ಪ್ರಕಾಶಮಾನವಾಗಿದೆ. ಈ ಸೃಷ್ಟಿ ಎಲ್ಲಿಂದ ಹಾಗೂ ಹೇಗೆ ಬಂತು? ಈ ಸೃಷ್ಟಿ ಅವನಿಂದ ಬಂದಿದೆ. ಅವನಾರು? ಅವನೇ ಬ್ರಹ್ಮ, ಅವನೇ ಈಶ್ವರ. ಅವನು ತನ್ನ ಮಾಯೆಯಿಂದ ಈ ಸೃಷ್ಟಿಯ ರಚನೆ ಮಾಡಿದ್ದಾನೆ. ಅವನೇ ರಚನೆಕಾರ, ಪಾಲಕ ಹಾಗೂ ಈ ಜಗತ್ತಿನ ಸಂಹಾರಕ. ಬ್ರಹ್ಮನು ಈ ಸೃಷ್ಟಿಯ ರಚನೆ, ಪಾಲನೆ ಹಾಗೂ ಸಂಹಾರ ಹೇಗೆ ಮಾಡ್ತಾನೆ? ಯಾವ ಪ್ರಕಾರ ಜೇಡ ತನ್ನ ಬಲೆಯ ರಚನೆ ಮಾಡುತ್ತೋ, ಅದರಲ್ಲೇ ಅದು ಸಂಚರಿಸುತ್ತೋ ಹಾಗೂ ಮತ್ತೆ ಅದನ್ನೇ ನುಂಗುತ್ತೋ, ಅದೇ ಪ್ರಕಾರವಾಗಿ ಈಶ್ವರನು ಸೃಷ್ಟಿಯ ರಚನೆ, ಪಾಲನೆ ಹಾಗೂ ಸಂಹಾರವನ್ನು ಮಾಡುತ್ತಾನೆ. ಜೀವ ಎಂದರೆ ಜೀವ, ಆತ್ಮ. ಅವನು ನಿರ್ವಿಕಾರನು. ಆದರೆ ಅವಿದ್ಯೆಯ ಪ್ರಭಾವಕ್ಕೆ ಸಿಲುಕಿ ಅವನು ತನ್ನನ್ನು ಮನಸ್ಸು ಹಾಗೂ ಶರೀರವೆಂದು ತಿಳಿದಿದ್ದಾನೆ. ಹಾಗಾಗಿ ಅವನು ಈ ಸೃಷ್ಟಿಯನ್ನು ಅನುಭವಿಸುತ್ತಿದ್ದಾನೆ. ಅವಿದ್ಯೆ ಎಂದರೇನು? ಅನಾತ್ಮವನ್ನು ಆತ್ಮವೆಂದು ತಿಳಿಯುವುದು, ನಿರ್ವಿಕಾರನನ್ನು ವಿಕಾರನೆಂದು ತಿಳಿಯುವುದು ಹಾಗೂ ಈ ಸಂಸಾರವನ್ನೇ ಸತ್ಯವೆಂದು ತಿಳಿಯುವುದು ಅವಿದ್ಯೆಯಾಗಿದೆ. ವಿದ್ಯೆ ಎಂದರೇನು? ಆತ್ಮದ ಜ್ಞಾನವೇ ವಿದ್ಯೆಯಾಗಿದೆ. ಸಾ ವಿದ್ಯಾ ಯಾ ವಿಮುಕ್ತಯೇ. ಯಾವುದು ನಮ್ಮ ಎಲ್ಲ ದುಃಖ, ಪೀಡೆ, ಬಂಧನ, ಅಜ್ಞಾನ, ಪ್ರತಿಯೋಗಿ, ಭ್ರಮೆ ಹಾಗೂ ಭ್ರಮದ ಕಲ್ಪನೆಗಳಿಂದ ಮುಕ್ತಗೊಳಿಸುತ್ತದೋ ಅದೇ ವಿದ್ಯೆ. ಅದು ನಮಗೆ ದ್ವೈತದ ಭಾವದಿಂದ, ನಾವೆರಡೆಂಬ ವಿಚಾರದಿಂದ, ಅನ್ಯರೆಂಬ ಭಾವದ ವಿಚಾರದಿಂದ, ನೀನು ಹಾಗೂ ನಾನು ಎಂಬ ಭೇದದಿಂದ ಮುಕ್ತಿ ನೀಡುತ್ತದೋ ಅದೇ ವಿದ್ಯೆಯಾಗಿದೆ. ವಿದ್ಯೆ ನಮಗೆ ದೃಷ್ಟಿ ನೀಡುತ್ತೆ. ಅದರಿಂದ ಮನುಷ್ಯ ತನ್ನ ಬ್ರಹ್ಮರೂಪವನ್ನು ಗುರುತಿಸುವನು. ಸಾಹೋ 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 ಸಾಹೋ. ಬ್ರಹ್ಮನನ್ನು ಅರಿಯುವ ಪ್ರಕ್ರಿಯೆ ಯಾವುದು? ಅವರನ್ನು ಅರಿಯಲು 2 ಮಾರ್ಗವಿದೆ. ಮೊದಲನೇ ಮಾರ್ಗ ಬ್ರಹ್ಮ ಎಂದರೆ ಏನು ಎಂದು ತಿಳಿಯುವುದು. ಯಾವುದು ಬ್ರಹ್ಮವಲ್ಲವೋ ಅದನ್ನು ನಿಷೇಧಿಸುವುದು. ಎಲ್ಲ ನಾಮ, ರೂಪ, ಗುಣ, ಸದೋಷ ಹಾಗೂ ಪರಿವರ್ತನಶೀಲ ವಸ್ತುವನ್ನು ನಿಷೇಧಿಸಿ ನಿರ್ವಿಕಾರವನ್ನು ತಿಳಿಯುವುದು. 2ನೇ ಮಾರ್ಗ ಸತ್ಯವು ಹೇಗಿದೆಯೋ ಅದನ್ನು ಹಾಗೆಯೇ ಗುರುತಿಸುವುದು. ಅದು ಅಸ್ತಿತ್ವ ರೂಪವಾಗಿದೆ. ಅದಿಲ್ಲದೆ ಸಂಸಾರದ ಅಸ್ತಿತ್ವವೇ ಇಲ್ಲವಾಗುತ್ತದೆ. ಅದು ಬ್ರಹ್ಮವಾಗಿತ್ತು, ಅದು ಬ್ರಹ್ಮವಾಗಿದೆ. ಹೀಗಾಗಿ ನಾನೇ ಬ್ರಹ್ಮನು, ನೀನು ಬ್ರಹ್ಮನು, ನಾವೆಲ್ಲರೂ ಬ್ರಹ್ಮರಾಗಿದ್ದೇವೆ. ಹೀಗಾಗಿ ಈ ಸಂಸಾರವು ಬ್ರಹ್ಮವಾಗಿದೆ. ಬ್ರಹ್ಮನನ್ನು ಹೇಗೆ ತಿಳಿದುಕೊಳ್ಳಬೇಕು? ಬ್ರಹ್ಮನನ್ನು ಸರಿಯಾದ ಸಾಮಾಜಿಕ ವ್ಯವಹಾರ, ಆಧ್ಯಾತ್ಮಿಕ ಚಿಂತನೆ, ಧ್ಯಾನಪೂರ್ವಕ ಶ್ರವಣ, ನಿತ್ಯ ಅನುಭವಗಳ ಮೇಲೆ ವಿಚಾರ ಮಾಡುವುದರಿಂದ
ಹಾಗೂ ನಿಷ್ಕರ್ಷಗಳ ಮೇಲೆ ಮನನ ಮಾಡುವುದರಿಂದ ಹಾಗೆ ಸಮಾಧಿಯನ್ನು ಹೊಂದಿ ತಿಳಿಯಬಹುದು. ಬ್ರಹ್ಮಜ್ಞಾನಿಯ ಲಕ್ಷಣವೇನು? ಒಂದು ವೇಳೆ ಯಾರಾದರೂ ನಾನು ಬ್ರಹ್ಮನನ್ನು ತಿಳಿದಿದ್ದೇನೆ ಎಂದು ವಾದಿಸಿದರೆ ಅವನಿಗೆ ಬ್ರಹ್ಮವು ತಿಳಿದಿಲ್ಲವೆಂದರ್ಥ. ಬ್ರಹ್ಮನನ್ನು ತಿಳಿಯುವುದರಿಂದ ಬ್ರಹ್ಮನನ್ನು ತಿಳಿದೆನೆಂಬ ಅಹಂಕಾರವು ನಾಶವಾಗುತ್ತೆ. ಅದನ್ನು ತರ್ಕದಿಂದ ತಿಳಿಯಬಹುದೇ? ಇಲ್ಲ, ಆದರೆ ತರ್ಕವು ಸಹಾಯಕವಾಗಬಲ್ಲದು. ಅದನ್ನು ಪ್ರಾರ್ಥನೆ ಅಥವಾ ಭಕ್ತಿಯಿಂದ ತಿಳಿಯಬಹುದೇ? ಇಲ್ಲ, ಆದರೆ ಪ್ರಾರ್ಥನೆ ಮತ್ತು ಭಕ್ತಿ ಸಹಾಯಕವಾಗಬಲ್ಲವು. ಅದನ್ನು ಯೋಗ ಮನನದಿಂದ ತಿಳಿಯಬಹುದೇ? ಇಲ್ಲ, ಆದರೆ ಯೋಗ ಅಥವಾ ಮನನ ಸಹಾಯಕವಾಗಬಲ್ಲದು. ಶಾಸ್ತ್ರಾರ್ಥವು ಅಂತ್ಯವಾಗುವುದು ಕಂಡುಬರಲಿಲ್ಲ. ಒಬ್ಬರ ಮೇಲೊಬ್ಬರ ಪ್ರಭಾವ ಬೀರುತ್ತಿದ್ದರು, ಆದರೆ ಅಚಾನಕ್ಕಾಗಿ ಬಂದಿ ನಿರುತ್ತರನಾಗಿ ಹೋದ. ಆಚಾರ್ಯ, ಉತ್ತರ ನೀಡಿ. ಆಚಾರ್ಯ, ಉತ್ತರ ನೀಡಿ. ಅಷ್ಟಾವಕ್ರನಿಗೆ ಜೈ! ಅಷ್ಟಾವಕ್ರನಿಗೆ ಜೈ! ನಾನು ನನ್ನ ಪರಾಜಯವನ್ನು ಸ್ವೀಕರಿಸುತ್ತೇನೆ. ನಾನು ಜಲಸಮಾಧಿಯನ್ನು ಹೊಂದಲು ತಯಾರಿದ್ದೇನೆ. ನಾನು ನಿಮಗೆ ಜಲಸಮಾಧಿ ನೀಡಲು ಬಂದಿಲ್ಲ ಆಚಾರ್ಯ ಬಂದಿ. ನಿಮ್ಮೆಲ್ಲರಿಗೂ ನೆನಪಿರಬಹುದು, ಆಚಾರ್ಯ ಬಂದಿಗಳ ಅಭಿಮಾನದ ಕಾರಣದಿಂದಾಗಿ ಹಾಗೂ ಈ ಒಂದು ನಿಯಮದ ಕಾರಣದಿಂದ ಎಷ್ಟೋ ನಿರ್ದೋಷಿ ವಿದ್ವಾಂಸರ ಪ್ರಾಣ ಹೋಗಿದೆ. ಆಚಾರ್ಯ ಬಂದಿ, ನೆನಪಿಸಿಕೊಳ್ಳಿ, ಆಚಾರ್ಯ ಕಹೋಡರನ್ನು ನಾನು ಆಚಾರ್ಯ ಕಹೋಡರ ಪುತ್ರನು. ಇಂದು ನಾನು ವಿಜಯಿಯಾಗಿದ್ದೇನೆ, ನೀವು ಪರಾಜಿತರಾಗಿರುವಿರಿ. ನಾನು ಬಯಸಿದರೆ ನಿಮಗೆ ಜಲಸಮಾಧಿ ನೀಡಬಹುದು, ಆದರೆ ನಾನು ಹಾಗೆ ಮಾಡುವುದಿಲ್ಲ ಆಚಾರ್ಯ ಬಂದಿ. ಕ್ಷಮೆಯೇ ನನ್ನ ಪ್ರತಿಶೋಧವಾಗಿದೆ. ನಾನು ನಿಮ್ಮನ್ನು ಕ್ಷಮಿಸಿದ್ದೇನೆ ಆಚಾರ್ಯ ಬಂದಿ. ಪ್ರಾಣ ತೆಗೆಯುವುದಕ್ಕಿಂತ ದೊಡ್ಡ ದಂಡನೆಯನ್ನು ನೀಡಿರುವೆ ಬಾಲಜ್ಞಾನಿ. ನನ್ನಿಂದ ಪಾಪವಾಗಿದೆ, ಪಾಪವಾಗಿದೆ ನನ್ನಿಂದ. ಪಶ್ಚಾತ್ತಾಪದ ಅಗ್ನಿಗಿಂತ ದೊಡ್ಡದಾದ ಅಗ್ನಿ ಬೇರೊಂದಿಲ್ಲ ಆಚಾರ್ಯ ಬಂದಿ. ಪ್ರತಿದಿನ ಆ ಅಗ್ನಿಯಲ್ಲಿ ಬೆಂದು ನೀವು ಪವಿತ್ರರಾಗುವಿರಿ. ಇದೇ ನಿಮ್ಮ ಪ್ರಾಯಶ್ಚಿತ್ತವಾಗುತ್ತದೆ. ಶಾಸ್ತ್ರವನ್ನು ಶಸ್ತ್ರವನ್ನಾಗಿಸಬೇಡಿ. ಮಹಾರಾಜ, ಶಾಸ್ತ್ರವು ಜೀವನದ ವಿಕಾಸವನ್ನು ಮಾಡುತ್ತೆ, ಶಸ್ತ್ರವು ಜೀವನದ ವಿನಾಶ ಮಾಡುತ್ತೆ. ಎಷ್ಟು ಪುರಾತನವೋ ಹಿಮಾಲಯ, ಎಷ್ಟು ಪುರಾತನವೋ ಗಂಗೆ, ಅಷ್ಟೇ ಪುರಾತನವಾಗಿದೆ ಈ ಸತ್ಯ. ಹಿಂಸೆಯಿಂದ ಎಂದಿಗೂ ಯಾರನ್ನೂ ಗೆಲ್ಲಲಾಗುವುದಿಲ್ಲ. अहं निर्विकल्पो निराकार रूपो विभुत्वा च सर्वत्र सर्वेन्द्रियाणां
न चासङ्गतो नैव मुक्तिर्न मे यश्चिदानन्दरूप शिवोऽहं शिवोऽहम्. ಅಂದಿನ ದಿನದಿಂದ ಮಹಾರಾಜ ಜನಕನು ಜೀವನವನ್ನು ತೆಗೆಯುವ ಪದ್ಧತಿಯನ್ನು ನಿಲ್ಲಿಸಿಬಿಟ್ಟ. ವಿವೇಕ ಗೆದ್ದಿತು, ಅಹಂಕಾರ ಸೋತಿತು. ಅಷ್ಟಾವಕ್ರನು ಸತ್ಯ ನುಡಿದಿದ್ದ. ಪರ್ವತ ಎಷ್ಟು ಪುರಾತನವೋ, ನದಿಗಳು ಎಷ್ಟು ಪುರಾತನವೋ, ಸತ್ಯ ಅಷ್ಟೇ ಪುರಾತನವಾದದ್ದು. ಹಿಂಸೆಯಿಂದ ಎಂದಿಗೂ ಯಾರೂ ಯಾರನ್ನೂ ಗೆಲ್ಲಲಾಗುವುದಿಲ್ಲ. ಯಸ್ಯ ಪ್ರಸಾದಾತ್ ಭವಮಂಗಲಾರ್ಥಾ ಪ್ರಸೂತ ಗಂಗೋಪನಿಷತ್ ವಿಶುದ್ಧಾ ಸಮರ್ಪಯಾಮೋ ಗುರುಚಿನ್ಮಯಾಯ ಭೂಯಾತ್ ಪ್ರಸನ್ನಃ ಸ ಶಿವಸ್ವರೂಪಃ.